ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಕೊನೆ ಗಂಟ ವಿಡಿಯೋ ನೋಡಿ ಯಾರ್ಯಾರಿಗೆ ಇಷ್ಟ ಆಯಿತು ಲೈಕು ಕಮೆಂಟು ಶೇರ್ ಮಾಡಿ. ಶನಿವಾರ ನೈಟೇ ಇಡ್ಲಿ ಹಿಟ್ಟು ರೆಡಿ ಮಾಡಿದ್ದೆ, ಬ್ಯಾಟರು. ಬೆಳಗ್ಗೆದ್ದು ಇಡ್ಲಿ ಮಾಡೋಣ ಅಂತೇಳಿ ಇಡ್ಲಿ ರೆಡಿ ಮಾಡ್ಕೊಳೋಣ ಅಂತ ಮಾಡ್ಕೊತ ಇದ್ದೆ. ನಾಷ್ಟಕ್ಕೆ ಇವತ್ತು ಸಂಡೇ ಅಲ್ವಾ, ಸಂಡೇಗೆ ಇಡ್ಲಿನೇ ಮಾಡೋಣ ಅಂತೇಳಿ ಇಡ್ಲಿಗೆ ರೆಡಿ ಮಾಡ್ಕೊತಾ ಇದ್ದೆ. ಕರೆಂಟ್ ಹೋದತ್ತು ಅಂತೇಳಿ ಬೇಗ ಫಸ್ಟ್ ಇಡ್ಲಿನೇ ಮಾಡ್ಕೊಳೋಣ, ಇಡ್ಲಿ ಚಟ್ನಿ ಮಾಡೋಣ ಅಂದ್ಕೊಂಡು ರೆಡಿ ಮಾಡಿಕೊಂಡೆ. ಅಲ್ಲಿ ನೋಡಿದ್ರೆ ಕೆಲಸ ಕೈ ಕೊಡ್ತು. ಚಟ್ನಿ ಮಾಡೋಕ್ಕೆ ಕರೆಂಟ್ ಹೋಗೇ ಬಿಡ್ತು. ಸರಿ ನೋಡೋಣ ಇಡ್ಲಿ ಮಾಡ್ಕೊಳೋಣ, ಬರುತ್ತೇನೋ ಕರೆಂಟು ಅಂತ ಇಡ್ಲಿಗೆ ಇಟ್ಕೊಂಡೆ. ಇಡ್ಲಿ ಬೇಯ್ತು, ಒಂದಿಬ್ಬೆ ಬೆಂದ್ರೂ ಕರೆಂಟ್ ಬರಲಿಲ್ಲ. ಇದಾಗ್ದಿದ್ದು ಕೆಲಸ ನೋಡೋಣ ಅಂದ್ಕೊಂಡು ವೆಯ್ಟ್ ಮಾಡಿದೆ, ಮತ್ತೆ ಕರೆಂಟೇ ಬರಲಿಲ್ಲ. ಕರೆಂಟು ಗೊತ್ತಾಯ್ತು ಇವತ್ತು ಸಂಡೇ ಬೇರೆ ತೆಗ್ದಿದ್ದಾನೆ ಅಂದರೆ ಕರೆಂಟ್ ಕೊಡಲ್ಲ ಅಂತೇಳಿ ಇಡ್ಲಿ ಜೊತೆಗೆ ದಾಲ್ ಮಾಡ್ಕೊಂಬಿಡೋಣ, ಬೇಳೆ ದಾಲು ಅಂತೇಳಿ ಒಂದು ಸೈಡ್ ತೊಗರಿ ಬೇಳೆನೂ ಟೊಮೊಟೊ ಬೇಯಿಸ್ಕೊಂಡೆ. ಆಲೂಗೆಡ್ಡೆ ಎಲ್ಲ ದಾಲೆ ಮಾಡಿಕೊಂಡ್ರೆ ಇನ್ನೇನು ಚೆನ್ನಾಗಿರುತ್ತಲ್ಲ ಇಡ್ಲಿ ಕಾಂಬಿನೇಷನ್ ಅಂತೇಳಿ ಅದನ್ನೇ ಮಾಡೋಣ ಅಂತ ಮಾಡ್ತಿದ್ದೆ. ಚಟ್ನಿಗೆ ಕರೆಂಟ್ ನಿಚ್ಕೊಂಡು ಕೂತ್ಕೊಂಡ್ರೆ ಇವತ್ತು ಕರೆಂಟ್ ಬರೋಲ್ಲ. ಇವತ್ತು ಬೇರೆ ಅದು ಸಂಡೇ, ಬಾಕಿ ಟೈಮಲ್ಲೇ 2-3 ಅವರ್ ತೆಗಿತಾರೆ ಕರೆಂಟು. ಇವತ್ತು ಭಾನುವಾರ ಕೇಳಬೇಕಾ, ಅದಕ್ಕೇ ಕರೆಂಟಿನ ಕೆಲಸ ಕೆಡುತ್ತೆ ಅಂತೇಳಿ ಬೇಳೆ ದಾಲ್ ಮಾಡಿಬಿಡೋಣ ಇಡ್ಲಿಗೆ ಅಂತೇಳಿ ಒಂದು ಸೈಡ್ ಬೇಳೆ ಬೇಯಿಸ್ಕೊಂಡಿದ್ದೆ. ದಾಲ್ಗೆ ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಎಲ್ಲ ಹೆಚ್ಕೊಂಡೆ. ನೀಟಾಗಿ ಬೇಳೆನೂ ಬೆಂದಿತ್ತು. 3 ವಿಸಲ್ ಹೊಡೆಸ್ಕೊಂಡೆ. 3 ವಿಸಲ್ ನೀಟಾಗಿ ಬೆಂದಿತ್ತು. ಆಲೂಗೆಡ್ಡೆನೂ ಚಿಪ್ಪೆ ತೆಗಿದಲ್ಲಿ ಹಾಕಿದ್ದೆ, ಚಿಪ್ಪೆ ಎಲ್ಲ ರಿಮೂವ್ ಮಾಡಿ ನೀಟಾಗಿ ಮಸ್ಕೊಂಡು ಇಡ್ಲಿ ಜೊತೆ ಚಟ್ನಿ ತಿನ್ನೋಣ ಅಂತ ಆಸೆಯಾಗಿ ಮಾಡಿದೆ. ಅದು ನೋಡಿದ್ರೆ ಕರೆಂಟೇ ಹೋಗ್ಬಿಡ್ತು. ಕರೆಂಟ್ ಬಂದಿದ್ದೆ ಎಷ್ಟು ಗಂಟೆಗೆ, ಬೆಳಗ್ಗೆ 8 ಗಂಟೆಗೆ ತೆಗ್ದಿರೋ ಕರೆಂಟು 11-12 ಗಂಟೆಗೆ ಕರೆಂಟ್ ಕೊಟ್ಟಿದ್ದಾನೆ ಸಂಡೇ. ಏನು ಮಾಡೋದು, ಅದಕ್ಕೆ ಅಂತೇಳಿ ದಾಲೆ ಮಾಡಿಕೊಂಡೆ. ಇನ್ನೇನು ಒಂದು ಟೈಮ್ ಅಲ್ವಾ, ಸಂಡೇ ಏನಾರ ಮಾಡಿಕೊಂಡ್ರೆ ಆಗುತ್ತೆ ಮಧ್ಯಾಹ್ನಕ್ಕೆ ಅಂತೇಳಿ ಇಡ್ಲಿನೂ ದಾಲ್ಗೂ ರೆಡಿ ಮಾಡ್ಕೊತಾ ಇದ್ದೆ. ನೀಟಾಗಿ ಆಲೂಗೆಡ್ಡೆ ಈ ಥರ ಬೆಂದಿತ್ತು. ಈ ಥರ 3 ವಿಷಲ್ ಹೊಡೆಸಿದ್ನಲ್ಲ, ಬೆಂದಿತ್ತು ನೀಟಾಗಿ ಈ ಥರ ಮಸ್ತಾದಮೇಲೆ ನೀಟಾಗಿ ದಾಲೆಲ್ಲ ನೀಟಾಗಿ ಮಾಡಿ ನೀಟಾಗಿ ಮಸಿಯ ಗುಂಡಲ್ಲಿ ಆಮೇಲೆ ಒಗ್ಗರಣೆ ಕೊಡೋಣ ಅಂತೇಳಿ ಒಗ್ಗರಣೆ ಮಾಡ್ತಾಯಿದ್ದೆ. ಸಂಡೇ ಇವತ್ತು ಏನಾರು ಕೆಲಸ ಮಾಡೋಣ ಅಂದ್ಕೊಂಡ್ರೆ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು, ಕರೆಂಟ್ ಹೋಗ್ಬಿಟ್ಟಿತ್ತು. ಹಂಗಾಗಿ ಬಟ್ಟೆನೂ ವಾಶ್ ಮಾಡಲಿಲ್ಲ. ಸೋಮವಾರನೇ ಮಾಡೋಣ ಅಂತೇಳಿ ಸುಮ್ಮನಾದೆ. ಇನ್ನೇನು ಮಾಡೋದು, ನೀರು ಇರಬೇಕಲ್ಲ, ಯಾವ್ದಾದ್ರೂ ಕರೆಂಟ್ ಇಲ್ಲ, ನೀರಿರಲಿಲ್ಲ. ಹಂಗಾಗಿ ಸುಮ್ಮನೆ ಆದೆ. ಸೋಮವಾರ ಮಾಡಿಕೊಂಡ್ರೆ ಆಗುತ್ತೆ ಅಂತೇಳಿ ಸದ್ಯಕ್ಕೆ ಎಲ್ಲೂ ಕೆಲಸಕ್ಕೆ ಹೋಗ್ತಾ ಇಲ್ವಲ್ಲ, ಮನೇಲೇ ಇದ್ದೀನಲ್ಲ. ಹಂಗಾಗಿ ಇನ್ನೇನು ಕೆಲಸ ಸಿಗೋ ಗಂಟ ಮನೆ ಕೆಲಸ ಇದ್ದೇ ಇರುತ್ತಲ್ವ, ಮಾಡಿಕೊಳ್ಳೇಬೇಕು ಅಂತೇಳಿ 1ನೇ ತಾರೀಕಿಂದ ಹೋಗ್ಬೇಕು ಕೆಲಸಕ್ಕೆ. ಎಲ್ಲ ಕೇಳ್ಕೊಂಬಂದಿದ್ದೀನಿ. 1ನೇ ತಾರೀಕಿಂದ ಬರೋಕ್ಕೆ ಹೇಳಿದ್ದಾರೆ, ಹೋಗಬೇಕು. ಇಡ್ಲಿನೂ ರೆಡಿ ಆಯಿತು. ಮಕ್ಕಳು ಇಡ್ಲಿ ಬೇಡ ನನಗೆ ದೋಸೆ ಬೇಕು ಅಂದರು. ಒಂದೊಂದು ದಿನ ದೋಸೆ ಮಾಡಿದ ದಿನ ನಂಗೆ ದೋಸೆ ಬೇಡ ಇಡ್ಲಿ ಮಾಡಿಕೊಡಮ್ಮ ಅಂತಾರೆ. ಸರಿ ಆಯ್ತು ಅತ್ತಗೆ, ಇದು ಬ್ಯಾಟರ್ ಇತ್ತಲ್ಲ ಅಂದ್ಬಿಟ್ಟು ದೋಸೆನೂ ಒಂದು ಕಡೆ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯವ್ರಿಗೂ ಡ್ಯೂಟಿ ಇತ್ತು ಇವತ್ತೊಂದು ಸ್ವಲ್ಪ, ಡ್ಯೂಟಿಗೆ ಹೋಗ್ತೀನಿ ಅಂದರೆ ಅವ್ರಿಗೆ ತಿಂಡಿ ಹಾಕ್ಕೊಟ್ಟೆ, ಇಡ್ಲಿನೂ ದಾಲ್ ಹಾಕ್ಕೊಟ್ಟೆ. ಮೊನ್ನೆ ಮಾವಿನ ಹಣ್ಣಿಗೆ ಇಟ್ಟಿದ್ನಲ್ಲ, 3 ದಿನ ಆಗಿತ್ತು ಇವತ್ತಿಗೆ. ಗುರುವಾರ ಇಟ್ಟಿದ್ದು ಚೆನ್ನಾಗಿ ಹಣ್ಣಾಗಿರುತ್ತೇನೋ ಅಂತ ನೋಡಿದ್ರೆ ಇನ್ನೂ ಸ್ವಲ್ಪ ಹಣ್ಣು ಆಗಬೇಕಿತ್ತು. ಒಂದೊಂದು ಹಣ್ಣಾಗಿದ್ದು, ಒಂದೊಂದು ಹಣ್ಣಾಗಿರಲಿಲ್ಲ. ಪರವಾಗಿರಲಿಲ್ಲ. ನಾನು ಫಸ್ಟ್ ಟೈಮ್ ಹಣ್ಣಿಗೆ ಇಟ್ಟಿದ್ದು. ಈ ಥರ ಬಾಕ್ಸಲ್ಲಿ ಆಗುತ್ತಾ ಇಲ್ವ ಅಂದ್ಕೊಂಡಿದ್ದೆ, ಚೆನ್ನಾಗಿ ಬರುತ್ತಾ ಇಲ್ವ ಅಂದ್ಕೊಂಡಿದ್ದೆ. ಹಣ್ಣು ಸೂಪರಾಗಿ ಬಂದಿತ್ತು, ನೀಟಾಗಿ ಈ ಥರ ಹಣ್ಣಾಗಿತ್ತು. ಅದನ್ನು ಮಕ್ಕಳು ನಮ್ಗೆ ಹಣ್ಣಲ್ಲಿ ನಮ್ಗೆ ಹಣ್ಣು ತಿನ್ನಲ್ಲ, ಏನಾರ ಮಾಡಿಕೊಡಮ್ಮ ಅಂದರು. ಅದಕ್ಕೆ ಐಸ್ ಕ್ರೀಮ್ ಥರ ಮಾಡೋಣ ಅಂತೇಳಿ ಎಲ್ಲ ನೀಟಾಗಿ ಹಣ್ಣೆಲ್ಲ ಈ ಥರ ಹೆಚ್ಕೊಂಡು, ಹಣ್ಣು ಮಾತ್ರ ಸಖತ್ತಾಗಿ ಹಣ್ಣಾಯಿತು. ಸ್ವೀಟು ಹಂಗೆ ಇತ್ತು, ಯಾವ ಪೌಡ್ರು ಹಾಕೊಂಡು ಮಾಡಿಲ್ಲ, ನ್ಯಾಚುರಲಾಗಿ ಹಣ್ಣಾಗಿದೆ. ಚೆನ್ನಾಗಿತ್ತು ಸ್ಮೆಲ್ ಮಾತ್ರ. ಹಣ್ಣು ಅಷ್ಟೇ ರುಚಿಯಾಗಿತ್ತು, ಟೇಸ್ಟಾಗಿತ್ತು ಹಣ್ಣು ಮಾತ್ರ. ಅದಕ್ಕೆ ಐಸ್ ಕ್ರೀಮ್ ಮಾಡೋಣ ಅಂತ ನೀಟಾಗಿ ಈ ಥರ ಎಲ್ಲ ಹೆಚ್ಚಿ ಜಾರ್ಗೆ ಹಾಕ್ತಾಯಿದ್ದೆ. ಹಣ್ಣು ಮಾತ್ರ ಎಷ್ಟು ಚೆನ್ನಾಗಿ ನೋಡಿ ಹೆಂಗೈತೆ ವೀಡಿಯೋದಲ್ಲಿ ನೋಡ್ತಾಯಿದ್ರೆ ನನಗೆ ವಾಯ್ಸ್ ಓವರ್ ಕೊಡ್ತಿದ್ರೆ ಬಾಯಿ ನೀರು ಬರ್ತೈತೆ, ಅಷ್ಟು ಚೆನ್ನಾಗಿತ್ತು. ಅಲ್ಲೇ ಐಸ್ ಕ್ರೀಮು ಮಾಡ್ಕೊಂಡು ಟೇಸ್ಟ್ ನೋಡಾಯಿತು. ಹಿಂಗೆ ಈ ಥರ ಎಲ್ಲ ಪೇಸ್ಟ್ ಮಾಡಿಕೊಂಡೆ. ನಮ್ಮಲ್ಲಿ ಬಾದಾಮಿ ಖಾಲಿಯಾಗಿತ್ತು, ಒಂದಿಷ್ಟು ಗೋಡಂಬಿನೇ ಹಾಕ್ಬಿಟ್ಟು ನೀಟಾಗಿ ಈ ಥರ ಪೀಸಸ್ ಎಲ್ಲ ಹಾಕಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾಯಿದ್ದೆ ಐಸ್ ಕ್ರೀಮ್ ಮಾಡೋದು. ಅದಕ್ಕೆ ನಾವು ಯಾಕೆ ಟ್ರೈ ಮಾಡಬಾರ್ದು, ಮನೇಲಿ ಹಣ್ಣು ಇದೆಯಲ್ವಾ. ದುಡ್ಡು ಕೊಟ್ಟು ತಂದಿದ್ದಿದ್ರೆ kg 50 ರೂಪಾಯಿ kg, ಊರಿಂದ ತಂದಿದ್ರಲ್ಲ ಹಂಗಾಗಿ ಜಾಸ್ತಿ ಇದ್ವಲ್ಲ ಅಂತೇಳಿ ಮಾಡ್ತಾಯಿರೋದು. ದುಡ್ಡು ಕೊಟ್ಟು ತಂದಿದ್ದರೆ ತಿಂದೆ ಖಾಲಿ ಮಾಡಬೇಕಾದ್ರೆ 1 kgಗೆ 4-5 ಹಣ್ಣು ಬರೋದಷ್ಟೇ. ಹಂಗಾಗಿ ತಿಂದೆ ಖಾಲಿ ಮಾಡೋ. ಊರಿಂದ ಸುಮಾರು ಹಣ್ಣು ತಂದಿದ್ರಲ್ಲ, ಜಾಸ್ತಿ ಇತ್ತಲ್ಲ, ಮಾಡೋಣ ಅಂತೇಳಿ ಈ ಥರ ಐಸ್ ಕ್ರೀಮ್ ಥರ ಮಾಡೋಣ ಅಂತೇಳಿ ಮಿಕ್ಸಿಗೆ ಹಾಕೊಂಡು ಜ್ಯೂಸ ಕಾಯಿಸಿ ಆರಿಸಿರೋ ಹಾಲು ಮತ್ತು ಹಾಲು ಪೌಡ್ರು ಅದರಲ್ಲಿ ಹೆಂಗೆ ತೋರಿಸಿದ್ರೆ ವೀಡಿಯೋದಲ್ಲಿ ಅದೇ ಥರ ಟ್ರೈ ಮಾಡ್ತಾಯಿದ್ದೀನಿ.
ಇನ್ನೇನು ಮಾಡೋದು, ಸಂಡೇ ಕೆಲಸ ಇಲ್ಲ ಏನಿಲ್ಲ, ಏನಾರ ಒಂದು ಟ್ರೈ ಮಾಡಬೇಕಲ್ಲ ಅಂದ್ಬಿಟ್ಟು ನೀಟಾಗೆಲ್ಲ ಈ ಥರ ಪೇಸ್ಟ್ ಆಯಿತು. ಫ್ರಿಜ್ಜಿಗೂ ಇಡೋಣ ಅಂತೇಳಿ ಫ್ರಿಜ್ಜಲ್ಲಿ ಇಡೋಣ ಅಂತೇಳಿ ಒಂದು 2 ಅವರ್ ಫ್ರಿಜ್ಜಲ್ಲಿ ಇಡೋಣ ಅಂತ ಇಟ್ಟಾದಮೇಲೆ ಆಮೇಲೆ ನಮ್ಮ ಯಜಮಾನ್ರ ಊರ ಸೈಡು ಹಲಸಿನ ಹಣ್ಣಿನ ಕಡುಬು ಮಾಡ್ತಾರಂತೆ. ನಮ್ಮ ಮನೆಯವ್ರ ಮನೆ ವೀಡಿಯೋದಲ್ಲಿ ನೋಡಿ ತಿಂದು ಸುಮಾರು ದಿನ ಆಯ್ತು ಇದನ್ನು ಅಂತ ಅಂದರು. ಅದಕ್ಕೆ ನಾನು ಯಾಕೆ ಟ್ರೈ ಮಾಡಬಾರ್ದು, ಅವ್ರದ್ದು ಮಂಗಳೂರು ಸೈಡು ಆ ಕಡೆ ಉಡುಪಿ ಸೈಡಲ್ಲಲ್ವ, ಅವ್ರಿಗೆಲ್ಲ ಆ ಸೈಡ್ ತಿಂದು ರೂಢಿ ಇರುತ್ತೆ. ನಾವು ಇದೆಲ್ಲ ತಿಂದಿಲ್ಲ. ಹಣ್ಣು ಈ ಥರ ಕಟ್ ಮಾಡಿಕೊಂಡು ಕಾಯಿ ತುರಿ ಸಕ್ಕರೆ ಹಾಕ್ಕೊಂಡು ತಿಂತಿದ್ದಿದ್ದು ಅಷ್ಟೇ. ನಾವು ಕಡುಬು ಗಿಡುಬೆಲ್ಲ ಮಾಡಿ ರೂಢಿ ಇಲ್ಲ ನಮಗೆ. ನಾನು ಟ್ರೈ ಮಾಡೋಣ ಅಂಥೇಳಿ ನೋಡೋಣ ಹೆಂಗಾಗುತ್ತೆ ಅಂತ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಈ ಥರ ಏಲಕ್ಕಿ ಕಾಯಿ ಮತ್ತು ಒಂದು 2 ಇದು ಬಟ್ಲು ಹಲಸಿನ ಹಣ್ಣು ತೊಗೊಂಡಿದ್ದೆ, ನೀಟಾಗೆಲ್ಲ ಬಿಡಿಸ್ಕೊಂಡಿರೋದು. 1 ಬಟ್ಲು ಬೆಲ್ಲ ತೊಗೊಂಡಿದ್ದೆ, 1 ಬಟ್ಲು ಕಾಯಿ ತುರಿ ತೊಗೊಂಡಿದ್ದೆ. ನೀಟಾಗಿ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಆಮೇಲೆ ಅಕ್ಕಿನೂ ನೆನೆಹಾಕಿದ್ದೆ 3 ಅವರ್ ನೆಂದಿತ್ತು ಅಕ್ಕಿ. 3 ಅವರ್ ನೆಂದಾದ್ಮೇಲೆ ಅಕ್ಕಿನೂ ಈ ಥರ ಆಯ್ತಿದ್ದು ಹಲಸಿನ ಹಣ್ಣು ಪೇಸ್ಟ್ ಮಾಡಿಕೊಂಡೆ. ಆಮೇಲೆ ಒಂದು ಸೈಡ್ ಅಕ್ಕಿನೂ ಪೇಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಗ್ರೈಂಡ್ಗೆ ಹಾಕ್ತಾಯಿದ್ದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಟೇಸ್ಟು ಹೆಂಗೆ ಬರುತ್ತೋ ಗೊತ್ತಿಲ್ಲ, ಹಾಳಾದರೆ ಮನೇಲಿ ಮಾತ್ರ ಬೈತಾರೆ ಅಂತೇಳಿ ಹಲಸಿನ ಹಣ್ಣು ಮೊನ್ನೆ ನೆನ್ನೆ ಕಟ್ ಮಾಡಿದ್ದಿದ್ದು ಅದು ಅರ್ಧ ಇತ್ತು. ಇವ್ರು ತಿನ್ನಲ್ಲ ಅಂದರು. ಸರಿ ವೇಸ್ಟ್ ಆಗುತ್ತಲ್ಲ, ಹಿಂಗಾರ ಮಾಡೋಣ ಅಂಥೇಳಿ ಆಮೇಲೆ ಯೂಟ್ಯೂಬಲ್ಲಿ ನೋಡಿದೆ ನಾನು ಈ ಥರ ಮಾಡೋದು ಅಂತ. ಈ ಥರ ಕಾಳು ಮೆಣಸು ಎಲ್ಲ ಹಾಕೋದು ತೋರಿಸಿದ್ರು, ನೋಡಾದ್ಮೇಲೆ ಈ ಥರ ಪೇಸ್ಟ್ ಆಯಿತು. ಅಕ್ಕಿನೂ ಹಲಸಿನ ಹಣ್ಣಿಂದು ರಸಣ ಇರುತ್ತಲ್ಲ, ನೀಟಾಗಿ ಈ ಥರ ಮಿಕ್ಸ್ ಹೊಡ್ಕೊಂಡೆ. ಸೇಮ್ ಗೋಧಿ ಹಿಟ್ಟು, ದೋಸೆ ಹಿಟ್ಟು ಬರುತ್ತಲ್ಲ ಅಕ್ಕಿ ಹಿಟ್ಟು, ಆ ಟೈಪಲ್ಲೇ ಬಂತು. ಬೆಲ್ಲ ಮತ್ತು ಕಾಯಿ ತುರಿ, ಏಲಕ್ಕಿ, ಹಲಸಿನ ಹಣ್ಣು ಇಷ್ಟು ಹಾಕಿ ಪೇಸ್ಟ್ ಮಾಡ್ಕೊಂಡಿರೋದು. ಆಮೇಲೆ ಬಾಳೆ ಎಲೆ ಸುಟ್ಕೋಬೇಕು, ಯಾಕಂದರೆ ಮಡ್ಚೋಕ್ಕಾಗಲ್ಲ ಇದು ಕಡುಬು ಮಾಡೋಕ್ಕೆ. ನಮ್ಮ ಸೈಡು ಬೇರೆ ರೀತಿ ಕಡುಬು ಮಾಡ್ತಾರೆ. ನಾನು ಫಸ್ಟ್ ಟೈಮ್ ಇದು ಹಲಸಿನ ಹಣ್ಣು ಕಡುಬು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನಮ್ಮ ಮನೆಯವ್ರ ಸೈಡು, ಅವ್ರ ಊರ ಸೈಡೆಲ್ಲ ಈ ಥರ ಮಾಡ್ತಾರಂತೆ, ನನಗೆ ಗೊತ್ತಿಲ್ಲ. ನಾನು ಹೋಗೂ ಇಲ್ಲ ಅವ್ರು ಜಾಸ್ತಿ ಅವ್ರ ಊರಿಗೆಲ್ಲ, ಹಂಗಾಗಿ ನಾನು ತಿಂದಿರೋದು ಇದಿಲ್ಲ. ನಾನು ತಿಂತೇನೆ. ನಮ್ಮ ಸೈಡೆಲ್ಲ ಅಕ್ಕಿ ಕಡುಬು ಏನೇನೋ ಮಾಡ್ತಾರೆ, ಅದು ರೂಢಿ ಇದೆ ತಿಂದು. ಇದೆಲ್ಲ ಫಸ್ಟ್ ಟೈಮು, ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ. ನಾನು ಟ್ರೈ ಮಾಡ್ತಾಯಿದ್ದೀನಿ. ನಮ್ಮನೆ ಹಂಗೂ ಈ ಥರ ಅವ್ರು ಹೆಂಗೆ ಹೇಳಿದ್ರು ಅದೇ ಥರ ಫಾಲೋ ಮಾಡ್ಕೊಂಡು ಹೋದೆ. ಸ್ಟೀಮು ಕೊಟ್ಟೆ ಈ ಥರ. ನೋಡೋಣ ಫಸ್ಟ್ ಅದಕ್ಕೆ 4 ಮಾಡಿದ್ದೆ, ಯಾಕಂದರೆ ಹಾಳಾಗ್ಬಿಟ್ರೆ ಬೈತಾರಲ್ಲ ಅಂಥೇಳಿ 4 ಈ ಥರ ಸ್ಟೀಮ್ ಕೊಟ್ಟೆ. ಚೆನ್ನಾಗಿ ಬೇಯ್ತಾಯಿತ್ತು. ಬೆಂದಾದ್ಮೇಲೆ ತೆಗೆದು ನೋಡಿದ್ರೆ ಸ್ಮೆಲ್ಲು ಘಮ ಪರಿಮಳ ಬೇಯ್ತಾಯಿದ್ರೆ ಮನೆ ಒಳಗೆ ಗಮ್ಗುಡ್ತಾಯಿತ್ತು. ಆಮೇಲೆ ಐಸ್ ಕ್ರೀಮು ನೋಡಿರಿ ಈ ಥರ ಆಗಿತ್ತು, ಸಕ್ಕತ್ತಾಗಿತ್ತು ಐಸ್ ಕ್ರೀಮು. ಫಸ್ಟ್ ಟೈಮ್ ಟ್ರೈ ಮಾಡಿದ್ಕು 2 ಫಸ್ಟ್ ಟೈಮ್ ಮಾಡಿದ್ದೆ, ಅದು ಸೂಪರಾಗಿತ್ತು. ಹಲಸಿನ ಹಣ್ಣಿನ ಕಡುಬು ಇದು ಸೂಪರಾಗಾಯಿತು. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕು ಕಮೆಂಟು ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.